ಒಂದು ನಾಷ್ಟ ಮಾಡ್ಬೇಕು ಅಂತ ಯಾವತ್ತಾದ್ರೂ ಯಾರಾದ್ರೂ ಚೌಟ್ರಿಗೆ ಹೋಗೋದು ನೋಡಿದಿರಾ ಗಾಯ್ಸ್? ನಮ್ಮ ಅಮ್ಮ ಬೆಳಿಗ್ಗೆ ಚೆನ್ನಾಗಿ ನಾಷ್ಟ ತಿನ್ನಿಲ್ಲ ಅಂತ ನಾಷ್ಟ ತಿನ್ನಕ್ಕೆ ಚೌಟ್ರಿ ಮಾರ್ಕೆಟ್ ಅಲ್ಲಿ ನಾಷ್ಟಕ್ಕೆ ಏನ್ ತಿನ್ಲಿ ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಒಂದು ಫ್ಲಾಶ್ ಆಯ್ತು. ನಮ್ಮಮ್ಮ ನಂಗೆ ಅದು ತುಂಬಾ ಕಷ್ಟ ಪಡ್ತಾರೆ, ಆದ್ರೆ ನಾನ್ ನಮ್ಮ ಅಮ್ಮಂಗೆ ಒಂದು ಗಿಫ್ಟ್ ಕೊಡ್ಸೋದ್ ಬಿಟ್ರೆ ಸೆಲೆಬ್ರೇಷನ್ ಯಾವ್ದೋ ಮಾಡ್ಸಿರ್ಲಿಲ್ಲ. ಅದಕ್ಕೆ ಇವತ್ತೊಂದು ಪ್ಲಾನ್ ಮಾಡೋಣ ಅಂತ ಡಿಸೈಡ್ ಆದ. ಅದಕ್ಕೆ ಅಮ್ಮನ ಮಾರ್ಕೆಟ್ ಇಂದ ಕರ್ಕೊಂಡು ಅವ್ರ ಫ್ರೆಂಡ್ ಮಗನ್ ಮದ್ವೆ ಇದೆ ಅಂತ ಚೌಟ್ರಿಗೆ ಹೋಗಿ ಬಂದು ಅಲ್ಲಿಂದ ಸೀಕ್ರೆಟ್ ಆಗಿ ಜಾಗ ಖಾಲಿ ಮಾಡಿ ಸೀದಾ ರಾಜಾಜಿನಗರಲ್ಲಿರೋ ಬಿಗ್ ಬ್ಯಾಂಗ್ ಸಿಲಿಂಗ್ ಸೆಲೆಬ್ರೇಷನ್ ಬಂದೆ. ಆ ಕಡೆ ಓನರ್ ಹತ್ರ ಈ ತರ ಒಂದು ಸೆಲೆಬ್ರೇಷನ್ ಮಾಡ್ಬೇಕಲ್ಲ ಅಂತ ಕೇಳಿದೆ. ಅವರು ಖಂಡಿತ ಮಾಡ್ಕೊಡ್ತೀವಿ, ನಾವ್ ನಿಮ್ಗೊಂದು ಹೆಲ್ಪ್ ಮಾಡ್ಕೊಡ್ತೀವಿ, ನೀವು ನಮ್ಗೊಂದು ಹೆಲ್ಪ್ ಮಾಡ್ಕೊಡಿ ಅಂತ ಹೇಳಿದ್ರು. ಅದೇನ್ ಬ್ರೋ ಅಂತ ಕೇಳಿದೆ. ನೋಡಿ ಇಲ್ಲಿ ಇಷ್ಟು ಬ್ಯೂಟಿಫುಲ್ ಆಗಿರೋ ರೂಮ್ ಕಪಲ್ಸ್ ಅಂತ ಜಸ್ಟ್ 99 rupees ಅಷ್ಟೇ. ಜಸ್ಟ್ 99 rupees ಇಂದ ಸ್ಟಾರ್ಟ್ ಆಗುತ್ತೆ. ಕೇಕ್ ಸಿಗುತ್ತೆ, ನಮ್ಮ ಹತ್ರ ಫೋಟೋಗ್ರಫಿ ಇದೆ, ಸ್ಪೆಷಲ್ ಎಂಟ್ರಿ ಇದೆ, ರೆಡಿ ಫುಡ್ ಅಂಡ್ ಸ್ನಾಕ್ಸ್ ಕೂಡ ಪ್ರೊವೈಡ್ ಮಾಡ್ತೀವಿ. ಎಲ್ಲೋ ಹೋಗಿ ಪಾರ್ಕ್ ಅಲ್ಲಿ ಥಿಯೇಟರ್ ಅಲ್ಲಿ ಕೂತ್ಕೊಳ್ಳೋ ಬದಲು ಇಲ್ಲಿ ಕರ್ಕೊಂಡ್ಬಂದು ಕಂಫರ್ಟಬಲ್ ಆಗಿ ಪ್ರೈವೇಸಿ ಆಗಿ ಆರಾಮಾಗಿ ಪ್ರಪೋಸ್ ಮಾಡಿ ಬ್ಯೂಟಿಫುಲ್ ಟೈಮ್ ಸ್ಪೆಂಡ್ ಮಾಡಬಹುದು ಅಂತ ಹೇಳ್ತೀನಿ ಬ್ರೋ. ಹೇಳಿ ಬ್ರೋ, ಟೆಲ್ ಮಿ ಅಬೌಟ್ ದಿಸ್ ಪಿಂಕ್ ಗಾರ್ಡನ್ ಅಂತ ಹೇಳ್ಬಿಟ್ಟು ಲೈಕ್ 6 to 8 ಮೆಂಬರ್ಸ್ ವರೆಗೂ ಅಕಾಮಡೇಷನ್ ಮಾಡ್ಕೋಬಹುದು. ಇದರಲ್ಲಿ ಜಸ್ಟ್ 600 rupees ಪ್ರೊವೈಡ್ ಮಾಡ್ತಾ ಇದೀವಿ. ಈ ರೂಮ್ ನ ಬ್ಯೂಟಿಫುಲ್ ಆಗಿರೋ ರೂಮ್ ನ 6 to 8 ಮೆಂಬರ್ಸ್ ಅಕಾಮಡೇಷನ್ ಮಾಡ್ಕೋಬಹುದು ಅಂಡ್ ಬ್ಯೂಟಿಫುಲ್ ಆಗಿ ಸೆಲೆಬ್ರೇಷನ್ ಮಾಡ್ಕೋಬಹುದು. ಬಿಗ್ ಬ್ಯಾಂಗ್ ಚಿಲ್ಲಿ ಸೆಲೆಬ್ರೇಷನ್ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರಿಗೂ ಗೊತ್ತಾಗ್ಬೇಕು ಅಷ್ಟೇ ಸಾಕು ನನಗೆ. ಜನಗಳಿಗೆ ಈ ತರ ಒಂದು ಬೆಸ್ಟ್ ಸ್ಪೆಷಲ್ ಆಫರ್ ಅಲ್ಲಿ ಡೆಕೋರೇಷನ್ ಕೊಡ್ತಾ ಇದೀವಿ ಅಂತ ಗೊತ್ತಾಗ್ಬಿಟ್ರೆ ಜನ ಹುಡ್ಕೊಂಡ್ ಬರ್ತಾರೆ ಬ್ರೋ. ಅಷ್ಟು ಬ್ಯೂಟಿಫುಲ್ ಆಗಿದೆ ಇದು. ಈ ತರ ಬಂದು ಫ್ಯಾಮಿಲಿಗಳು ಆರಾಮಾಗಿ ಸೆಲೆಬ್ರೇಟ್ ಮಾಡಬಹುದು ಅನ್ಕೊಳ್ಳಿ. ನೋಡಿ, ರೀಕ್ಲೈನ್ ಸೋಫಾ ಇದೆ, ಎಸಿ ಇದೆ, ಫ್ಯಾಮಿಲಿ ಜೊತೆ ಎಂಟರ್ಟೈನ್ಮೆಂಟ್ ಮಾಡ್ಕೊಂಡು ಕೇಕ್ ಕಟ್ ಮಾಡ್ಕೊಂಡು ಮೂವಿ ನೋಡ್ಕೊಂಡು ಡ್ಯಾನ್ಸ್ ಆಡ್ಕೊಂಡು ಒಳ್ಳೆ ಫನ್ ಮಾಡ್ಬೋದು ಅನ್ಕೊಳ್ಳಿ. ಪ್ಲೇಸ್ ಅಲ್ಲಿ ಏನಾದ್ರು ಫುಡ್ಸ್ ಬೇಕು ಅಂದ್ರೆ ಆಚೆಯಿಂದ ತಗೊಂಡ್ ಬರ್ಬೋದು. ಅವರು ಈ ತರ ಯಾರು ಕೊಡಲ್ಲ ಅನ್ಕೊಳ್ಳಿ, ಬೆಸ್ಟ್ ಆಗಿದೆ. ಸೊ ಈ ತರದನ್ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನಮ್ ಜನಕ್ಕೆ.